ಇವಾಗ ಸಿಂಹಳ ದೇಶಕ್ಕೆ ಕಲ್ಕಿ ರಾಜ ಆದ್ರು. ಸಿಂಹಳ ದೇಶದ ರಾಜರ ಸೈನ್ಯ ಎಲ್ಲ ಇವಾಗ ಕಲ್ಕಿದೆ. ಇವ್ರಿಗೆ ಮದುವೆ ಆಗಿದ್ ನೆಕ್ಸ್ಟ್ ಸೆಕೆಂಡೇ ಸ್ತ್ರೀಯಾಗಿ ಚೇಂಜ್ ಆದ 36 ರಾಜರು ಮತ್ತೆ ಪುರುಷರಾಗಿ ಬದಲಾದ್ರು. ಅದಕ್ಕೆ ಕಾರಣ ಕಲ್ಕಿ ಅಂತ ತಿಳ್ಕೊಂಡು ಅವನ್ನ ದೈವಾಂಶ ಸಂಭೂತನಾಗಿ ಭಾವಿಸಿ ಆ 36 ರಾಜರು ಅವರ ಸೈನ್ಯನೆಲ್ಲ ಕಲ್ಕಿಗೆ ಬಹುಮಾನವಾಗಿ ಕೊಟ್ರು. ಈ ಮದುವೆಯಿಂದ ಕಲ್ಕಿ ಗೊತ್ತಿಲ್ದೇನೆ ಕಲಿಪುರುಷನ ಎದುರಿಸೋ ಸೈನ್ಯನ ಸಂಪಾದನೆ ಮಾಡ್ಕೊಂಡ್ರು. ಅದಾದ್ಮೇಲೆ ಋಷಿ ಮುನಿಗಳ ಆಶೀರ್ವಾದ ಪಡೆಯೋಕೆ ಕಲ್ಕಿ ಗಂಗಾ ನದಿ ತೀರ ಸೇರ್ಕೊಳ್ತಾರೆ. ಕಲ್ಕಿ ಗಂಗೆಯಲ್ಲಿ ಮುಳುಗಿ ಮೇಲೆ ಎದ್ದು ನೋಡೋ ಅಷ್ಟರಲ್ಲಿ ಎದುರಲ್ಲಿ ತೀರದ ಹತ್ರ ಇಬ್ರು ಋಷಿಗಳು ಕಾಣಿಸಿದ್ರು. ಅವರ ಮುಖದಲ್ಲಿ ಎಷ್ಟೋ ತೇಜಸ್ಸು ಕಾಣಿಸ್ತು. ಕಲ್ಕಿ ಅವರ ಹತ್ರ ಹೋಗಿ, ಮಹಾನುಭಾವಿಗಳೇ, ನೀವು ಸಾಧಾರಣ ಮನುಷ್ಯರಲ್ಲ ಅಂತ ನನಗೆ ಅರ್ಥ ಆಗಿದೆ, ನೀವ್ ಯಾರು ಅಂತ ನನಗೆ ಹೇಳಿ ಅಂತ ಕೇಳಿದ್ರು. ಅದರಲ್ಲಿ ಮೊದಲನೇ ವ್ಯಕ್ತಿ ಕಲ್ಕಿ, ನನ್ನ ಹೆಸರು ಮರು, ನಾನು ಸೂರ್ಯವಂಶಕ್ಕೆ ಸೇರಿದವನು, ನಾನು ಸಾಕ್ಷಾತ್ ಶ್ರೀ ರಾಮಚಂದ್ರರ ಕುಮಾರರಾದ ಲವಕುಶರಲ್ಲಿ ಕುಶನ ವಂಶಕ್ಕೆ ಸೇರಿರೋನು ಅಂತ ಹೇಳಿದ್ರು. ಎರಡನೇ ವ್ಯಕ್ತಿ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ, ನಾನು ಚಂದ್ರವಂಶಕ್ಕೆ ಸೇರಿರೋ ಪ್ರತ್ಯೇಪ ಮಹಾರಾಜನ ಮಗ, ದ್ವಾಪರ ಯುಗದಲ್ಲಿ ಮಹಾಭಾರತದ ಆರಂಭದ ಸಮಯದಲ್ಲಿ ನಾನು ನನ್ನ ತಮ್ಮ ಆದ ಶಾಂತನುಗೆ ಸಿಂಹಾಸನ ತ್ಯಾಗ ಮಾಡೋಕ್ಕೋಸ್ಕರ ಅವಾಗಲೇ ಹಿಮಾಲಯಕ್ಕೆ ಬಂದು ಇಲ್ಲೇ ಉಳ್ಕೊಂಡೆ ಅಂತ ಹೇಳಿದ್ರು. ಮಹಾಭಾರತಕ್ಕೆ ಸೇರಿರೋ ಇಬ್ರು ಮಹಾನುಭಾವಿಗಳನ್ನ ಭೇಟಿಯಾಗಿದ್ರಲ್ಲಿ ಕಲ್ಕಿ ಎಷ್ಟೋ ಸಂತೋಷ ಪಟ್ರು. ಇಬ್ರಿಬ್ರು ಕಲಿಪುರುಷನ ಜೊತೆ ಹೋರಾಡೋಕೆ ಕಲ್ಕಿಗೆ ಸಹಾಯವಾಗಿರ್ತೀವಿ ಅಂತ ಪ್ರಮಾಣ ಮಾಡ್ತಾರೆ. ಅದಕ್ಕೆ ಕಲ್ಕಿ, ಮಹಾನುಭಾವಿಗಳೇ, ದುಷ್ಟಶಕ್ತಿಗಳ ಜೊತೆ ಯುದ್ಧಕ್ಕೆ ಸಿದ್ಧ ಆಗ್ಬೇಕಾಗಿರೋ ಸಮಯ ಬಂದೇ ಬಿಡ್ತು, ನೀವಿಬ್ರು ಆಯುಧ ಇಟ್ಕೊಳ್ಳಿ, ನಾವು ಧರ್ಮನ ಪುನರ್ಸ್ಥಾಪಿಸೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ.